ಓಂ ನಮಃ ಶಿವಾಯ್. ಯಾರೆಲ್ಲ ಮಂತ್ರಗಳನ್ನು ತಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನಾಗಿರಲಿ, ಆರೋಗ್ಯದ ಸಮಸ್ಯೆಗಳಾಗಿರಲಿ, ಮಾನಸಿಕ ನೋವು, ದುಃಖ, ನೆನಪುಗಳನ್ನಾಗಿರಲಿ, ಕಾಯಿಲೆಗಳನ್ನಾಗಿರಲಿ, ಇವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಂತ್ರಗಳ ಸಹಾಯವನ್ನು ಬಯಸಿರ್ತಾರೋ ಅಂಥವರಿಗೋಸ್ಕರ ನಾವು ಮಂತ್ರವಾಹಿನಿ ಅನ್ನೋ ಒಂದು ಅಪ್ಲಿಕೇಶನನ್ನು ತಯಾರು ಮಾಡಿದ್ದೇವೆ. ಈ ಮಂತ್ರವಾಹಿನಿ ಅಪ್ಲಿಕೇಶನ್ನಲ್ಲಿ ನಾವು ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು, ಮಾನಸಿಕ ನೋವುಗಳನ್ನು ಮುಕ್ತ ಮಾಡ್ತಕ್ಕಂತಹ ಅನೇಕ ಮಂತ್ರಗಳನ್ನು ಈ ಒಂದು ಮಂತ್ರವಾಹಿನಿಯಲ್ಲಿ ಹಾಕಿದ್ದೇವೆ. ಈ ಮಂತ್ರವಾಹಿನಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ಮಂತ್ರವಾಹಿನಿ ಆ್ಯಪನ್ನು ನೋಡಬಹುದು. ಇದರಲ್ಲಿ ಏನೆಲ್ಲ ಇರುತ್ತೆ, ಯಾವ್ಯಾವೆಲ್ಲ ಮಂತ್ರಗಳನ್ನು ಹಾಕಿರ್ತೀವಿ ಮತ್ತು ಏನೆಲ್ಲ ಇದರಲ್ಲಿ ಫೀಚರ್ಸ್ ಇರ್ತವೆ, ಇವುಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಒಂದೊಂದೇ ತಿಳಿಸ್ತಾ ಹೋಗ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈ ಮಂತ್ರ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿಬಿಟ್ಟು ನಾವು ಈ ಅಪ್ಲಿಕೇಶನಲ್ಲಿ ಇದನ್ನು ಹಾಕಿದ್ದೇವೆ. ಆ ಮಂತ್ರ ಏನು ಮಾಡುತ್ತೆ ಅಂತೇಳಿದರೆ, ದೇಹದಲ್ಲಿ ಯಾವುದೇ ನೋವಿರಲಿ, ತಲೆನೋವೊಂದನ್ನು ಹೊರತುಪಡಿಸಿ ನೋವನ್ನು ಕಡಿಮೆ ಮಾಡುತ್ತೆ, ಇಮ್ಮಿಡಿಯೇಟಾಗಿ ಕಡಿಮೆ ಮಾಡುತ್ತೆ. ಯಾರೆಲ್ಲ ಮೈಯಲ್ಲಿ ನೋವಿದ್ದಾವೆ ಅಥವಾ ಮಂತ್ರಗಳು ನಿಜವಾಗ್ಲೂ ವರ್ಕ್ ಮಾಡ್ತಾವೆ ಇಲ್ಲೋ ಅನ್ನೋ ಒಂದು ಸಂದೇಹದಲ್ಲಿರ್ತಾರೆ, ಅವರೊಮ್ಮೆ ಇದನ್ನು ಪ್ರಯೋಗ ಮಾಡಿ ನೋಡ್ಬೋದು. ಈ ಒಂದು ಮಂತ್ರವನ್ನು ಪ್ರಯೋಗ ಮಾಡೋದು ತುಂಬ ಸುಲಭ. ಮೊದಲೇನು ಮಾಡಬೇಕು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವಿರಲಿ, ಜಾಯಿಂಟ್ ಪೇನ್ ಇರಲಿ, ಬೆನ್ನು ನೋವಿರಲಿ, ಸೊಂಟ ನೋವಿರಲಿ, ಕುತ್ತಿಗೆ ನೋವಿರಲಿ, ಭುಜದ ನೋವಿರಲಿ, ತಲೆನೋವೊಂದು ಹೊರತುಪಡಿಸಿ ಯಾವುದೇ ದೇಹದಲ್ಲಿ ನೋವಿರಲಿ, ಆ ನೋವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಮಂತ್ರ ಸಹಾಯ ಮಾಡುತ್ತೆ. ಮೊದಲಿಗೆ ನಿಮ್ಮ ದೇಹದಲ್ಲಿ ಎಷ್ಟು ನೋವಿದೆ ಅದಕ್ಕೆ ಅದರ ಸಿವಿಯರಿಟಿ ಎಷ್ಟಿದೆ ಅದನ್ನು ಮೊದಲು ಇಲ್ಲಿ ಕೊಡಬೇಕು. ಉದಾಹರಣೆಗೆ ತುಂಬ ನೋವಿತ್ತು ಅಂತೇಳಿದ್ರೆ 10, ಅದಕ್ಕಿಂತ ಕಡಿಮೆ ಇತ್ತು ಅಂತೇಳಿದರೆ 9, ಸ್ವಲ್ಪ ಇನ್ನೂ ಕಡಿಮೆ ಇದೆ ಅಂತೇಳಿದ್ರೆ 7, 6, ಈ ಥರ ಅದನ್ನು ರೇಟಿಂಗ್ ಕೊಟ್ಬಿಟ್ಟು ಒಂದು ಲೋಟ ಕುಡಿಯೋ ನೀರು ತಗೊಂಡು ಈ ಒಂದು ಮಂತ್ರದ ಆಡಿಯೋವನ್ನು ಪ್ಲೇ ಮಾಡಿದ ತಕ್ಷಣ ಇದು ಆಡಿಯೋ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಶಬ್ದ ಕುಡಿಯೋ ನೀರು ಮೇಲೆ ಬೀಳ್ತಾ ಇರಬೇಕು. ಹಾಗಾಗಿ ಆ ಮೊಬೈಲ್ ಸ್ಪೀಕರ್ ಯಾವ ದಿಕ್ಕಲ್ಲಿರುತ್ತೆ, ಲೌಡ್ ಸ್ಪೀಕರ್ ಅಂತ ಮಾಡಿ ಆ ಲೋಟದ ಮೇಲೆ ಈ ಚಿತ್ರದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಹಾಗೆ ಇಡಿ. ಈ ಆಡಿಯೋ ಮುಗಿದ ನಂತರ ಆ ಮಂತ್ರ ತುಂಬಿರತಕ್ಕಂಥ ನೀರನ್ನು ಕುಡಿಬೇಕು. ಕುಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನೋವು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ತುಂಬ ಜನರಿಗೆ ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ 1-2 ದಿವಸದಲ್ಲಿ ಕಡಿಮೆ ಆಗಿ ಶುರುವಾಗುತ್ತೆ. ಸೊ ಮೊದಲನೇ ದಿನ ಅಥವಾ 2ನೇ ದಿನ, ಸಾಕಷ್ಟು ಜನರಿಗೆ ಮೊದಲ 2ನೇ ದಿವಸದಲ್ಲಿ ಅವರಿಗೆ ರಿಸಲ್ಟ್ ಕಾಣುತ್ತೆ. ಯಾರು 2-3 ದಿವಸ ಯೂಸ್ ಮಾಡಿ ನೋವು ಕಡಿಮೆ ಆಗಲಿಲ್ಲ ಅಂತೇಳಿದ್ರೆ ಅವರು ಈ ಪ್ರಯೋಗವನ್ನು ಬಿಡಬಹುದು. 100ರಲ್ಲಿ 90 ಜನಕ್ಕೆ ಇದು ರಿಸಲ್ಟ್ ಕೊಡುತ್ತೆ. ಯಾಕಂತೇಳಿದ್ರೆ ನಾವು 100 ಜನಕ್ಕೆ ಈ ಮಂತ್ರಗಳನ್ನು ಪ್ರಯೋಗ ಮಾಡಿ ಅವ್ರ ನೋವು ಕಡಿಮೆ ಆಗಿದೆ ಅಂತ ಕನ್ಫರ್ಮ್ ಆದ ನಂತರನೇ ಅಂತಹ ಮಂತ್ರಗಳನ್ನು ಈ ಒಂದು ಅಪ್ಲಿಕೇಶನಲ್ಲಿ ಕೊಟ್ಟಿದ್ದೇವೆ. ಇದು ಫ್ರೀ ಆಗಿರುತ್ತೆ, ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು. ಯಾರೆಲ್ಲ ನೋವಿರುತ್ತೆ ಬಾಡಿಯಲ್ಲಿ, ಜಾಯಿಂಟ್ ಪೇನ್ ಇರಲಿ, ಸೊಂಟ ನೋವಿರಲಿ, ದೇಹದ ಯಾವುದೇ ರೀತಿಯ ನೋವಿರಲಿ, ಅಂಥವ್ರು ಇದನ್ನು ದಿನಕ್ಕೆ 2-3 ಸರಿ ಈ ಮಂತ್ರ ತುಂಬಿರ್ತಕ್ಕಂಥ ನೀರನ್ನು ಕುಡಿಯೋದ್ರಿಂದ ನೋವು ಕಂಟ್ರೋಲಲ್ಲಿರುತ್ತೆ. ನಿರಂತರವಾಗಿ ಯೂಸ್ ಮಾಡ್ತಾ ಹೋಯಿತು ಅಂತೇಳಿದ್ರೆ ಆ ಒಂದು ಸಮಸ್ಯೆಯಿಂದ ಅವರು ಮುಕ್ತಿ ಆಗ್ತಾರೆ. ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ನೋವಿರ್ತಕ್ಕಂಥವರು, ಜಾಯಿಂಟ್ ಪೇನ್ ಇರ್ತಕ್ಕಂಥವರು ಇದ್ದೇ ಇದ್ದಾರೆ. ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ತಯಾರು ಮಾಡಿದ್ದೇವೆ. ಯಾವುದೇ ಅಡ್ಡ ಪರಿಣಾಮಗಳಿರೋದಿಲ್ಲ, ಯಾವುದೇ ರೀತಿಯ ವಿಶೇಷವಾಗಿ ಪ್ರಯತ್ನ ಪಡೋ ನೆಸಿಟಿ ಇರೋದಿಲ್ಲ, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕೇವಲ ಆಡಿಯೋ ಪ್ಲೇ ಮಾಡಿ ಆ ಮಂತ್ರದ ನೀರನ್ನು ಕುಡಿಯುವಂಥದ್ದು. ಇಮಿಡಿಯೇಟಾಗಿ ನೋವು ಕಡಿಮೆ ಆಗುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನೋವಿರೋರು ಇರೋದ್ರಿಂದ ಈ ಒಂದು ಅಪ್ಲಿಕೇಶನನ್ನು ಶೇರ್ ಮಾಡೋದಕ್ಕೆ ಮೇಲೆ ಶೇರ್ ಬಟನ್ ಕ್ಲಿಕ್ ಮಾಡಿದ್ದೀವಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ವಾಟ್ಸಪ್ ಓಪನ್ ಆಗುತ್ತೆ. ವಾಟ್ಸಪ್ಪಲ್ಲಿ ಆಟೋಮೆಟಿಕ್ಕಾಗಿ ಇದರ ಲಿಂಕ್ ಬರುತ್ತೆ. ಆ ಲಿಂಕನ್ನು ನೀವು ಶೇರ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೋದು. ಈ ಒಂದು ಮಂತ್ರ ಫ್ರೀ ಇರುತ್ತೆ.
ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಫ್ರೀಯಾಗಿ ಕೊಟ್ಟಿದ್ದೇವೆ. ಈ ಮಂತ್ರವನ್ನು ಯೂಸ್ ಮಾಡಿಕೊಳ್ಳ್ರಿ. ನಿಮ್ಮ ನೋವನ್ನು, ದೇಹದಲ್ಲಿ ಯಾವುದೇ ನೋವಿದ್ರೂ ಅದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಈ ಮಂತ್ರಗಳ ಶಕ್ತಿಶಾಲಿ ಮಂತ್ರಗಳು ಅದರ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ನೀವು ಸಹ ಈ ಒಂದು ಅಪ್ಲಿಕೇಶನನ್ನು ಬೇರೆಯವರಿಗೆ ಶೇರ್ ಮಾಡಿ. ಈ ಮಂತ್ರ ಉಚಿತವಾಗಿರುತ್ತೆ, ಯಾರು ಬೇಕಿದ್ದರೂ ಯೂಸ್ ಮಾಡ್ಬೋದು, ಯಾವ ವಯಸ್ಸಿನಲ್ಲಿ ಬೇಕಿದ್ದರೂ ಇದನ್ನು ಯೂಸ್ ಮಾಡ್ಬೋದು. ಸೊ ಯಾವುದೇ ಅಡ್ಡ ಪರಿಣಾಮಗಳ ಭಯ ಇರಲ್ಲ, ಯಾವುದೋ ಸೈಡ್ ಎಫೆಕ್ಟ್ಸ್ ಇರಲ್ಲ. ತುಂಬ ಸುಲಭ. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಬಿಟ್ಟು ದೇಹದ ಯಾವುದೇ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಇದು ನಮ್ಮ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಂದು ಕಾಣಿಕೆಯಾಗಿ ಕೊಡ್ತಾ ಇದ್ದೇವೆ. ಒಂದು ನಮ್ಮ ಮನುಷ್ಯರಿಗೆ ನಮ್ಮ ಒಂದು ಸಣ್ಣ ಸೇವೆ ಇದು. ಸೊ ಯಾರಿಗೆಲ್ಲ ಈ ಒಂದು ಮಂತ್ರವನ್ನು ಪ್ರಯೋಗ ಮಾಡಿ ನೋವು ಕಡಿಮೆ ಆಗುತ್ತೋ ಬೇರೆಯವರಿಗೂ ಸಹ ಈ ಒಂದು ಅಪ್ಲಿಕೇಶನನ್ನು ಅವರಿಗೆ ಶೇರ್ ಮಾಡಿ. ಅವ್ರಿಗೂ ಸಹ ನೋವು ಕಡಿಮೆ ಆಗೋದಕ್ಕೆ ನಿಮ್ಮ ಒಂದು ಸೇವೆಯನ್ನು ಅವರಿಗೆ ಮಾಡಿ. ಮತ್ತೆಲ್ಲ ಮಂತ್ರಗಳ ಬಗ್ಗೆ ನಾನು ಮುಂದಿನ ಒಂದೊಂದೇ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.